ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಮುಗಿತು ಗುರು, ಮುಗಿತು. ಯಾಕಂದ್ರೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವು ಇವ್ರು ಟಾಪ್ 4 ಅಲ್ಲಿ ಇರ್ತಾರೆ, ಟಾಪ್ 3 ಅಲ್ಲಿ ಇರ್ತಾರೆ, ಟಾಪ್ 5 ಅಲ್ಲಿ ಇರ್ತಾರೆ, ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಕಂಟೆಸ್ಟೆಂಟ್ ಗಳೇ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗ್ತಾ ಇದಾರೆ. ನಿನ್ನೆ ಎಪಿಸೋಡ್ ನೋಡಿದ್ವಿ, ಆಲ್ರೆಡಿ ನಮ್ಮ ಭವ್ಯ ಗೌಡರು ಎಲಿಮಿನೇಟ್ ಆಗಿ ಬಂದಿದ್ರು 5th ರನ್ನರ್ ಅಪ್ ಆಗಿ. ಈಗ 4th ರನ್ನರ್ ಅಪ್ ಆಗಿ ಆಲ್ರೆಡಿ ಮಂಜಣ್ಣ, ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ತುಂಬಾ ಕುತೂಹಲ ಆಗಿರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಲೂ ರಜತ್ ಅವರು ಅಂತ ಅನ್ಕೊಂಡು ಬರ್ತಾ ಇದ್ವಿ. ಈಗ ಭವ್ಯಗೌಡ ಆಯ್ತು, ಉಗ್ರ ಮಂಜು ಆಯ್ತು, ನೆಕ್ಸ್ಟ್ ರಜತ ಇಲ್ಲ, ಬೇರೆ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದಾರೆ. ಆ ಕಂಟೆಸ್ಟೆಂಟ್ ಯಾರು ಮತ್ತೆ ಏನಾಯ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದ್ಲೇ ನಾನು ಹೇಳಿದೆ ಭವ್ಯಗೌಡ ಡಿಸರ್ವ್ ಅಂದ್ರೆ ಒಂದು ಟಾಸ್ಕ್ ಅಂತ ತಗೊಂಡಾಗ, ಕಾಂಟ್ರಿಬ್ಯೂಷನ್ ತಗೊಂಡಾಗ ಬಿಗ್ ಬಾಸ್ ಮನೇಲಿ ಇದಾರೆ, ರಜತ್ ಅವ್ರು ಎಲಿಮಿನೇಟ್ ಆಗ್ಬೇಕಾಗಿತ್ತು ಅಂತ ಆಗಿಲ್ಲ. ನೆಕ್ಸ್ಟ್ ಆದ್ಮೇಲೆ ಉಗ್ರ ಮಂಜು ಅವರು ಎಲಿಮಿನೇಟ್ ಆದ್ರು. ಆ ಟೈಮಲ್ಲಿ ಕೂಡ ರಜತ್ ಅವರು ಎಲಿಮಿನೇಟ್ ಆಗ್ತಾ ಅಂತ ಹೇಳಿ ತುಂಬಾ ಜನ ಥಿಂಕ್ ಮಾಡಿದ್ರು, ಆದ್ರೂ ಎಲಿಮಿನೇಟ್ ಆಗಿಲ್ಲ. ಉಗ್ರ ಮಂಜು ಎಲಿಮಿನೇಟ್ ಆಗಿದ್ದಾರೆ. ಈಗ ಇರೋದು 4 ಜನ, ಒಂದು ಮೋಕ್ಷತಾ, ರಜತ್, ಹನುಮಂತು, ತ್ರಿವಿಕ್ರಮ್. ಈ ರೀತಿಯಾಗಿದೆ. ಈ ಹೊಸ ಸೀಸನ್ನಿನ ಹೊಸ ಅಧ್ಯಾಯ ಅಂತ ಶುರು ಮಾಡಿ ಹೊಸ ಟ್ವಿಸ್ಟ್ ಕೊಡ್ತಾ ಇದಾರೆ ಬಿಗ್ ಬಾಸ್ ಅವರು. ಆ ರೀತಿ ಆಗ್ತಾ ಇದೆ. ಈಗ ಮತ್ತೆ ಇರೋ ಆ 4 ಜನದಲ್ಲಿ ಎಲಿಮಿನೇಟ್ ಆಗಿರೋರು ಯಾರು? ತುಂಬಾ ಜನ ಒಂದು ತಲೆಯಲ್ಲಿ ಓಡುತ್ತೆ. ಉಗ್ರ ಮಂಜು ಬಂದ್ಮೇಲೆ ಆಲ್ರೆಡಿ ನಮ್ಮ ಮೋಕ್ಷತ್ ಅವರು, ಹನುಮಂತ್ ಅವರು, ತ್ರಿವಿಕ್ರಮ್ ಅವರು 120 ದಿನ ಇದಾರೆ. ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಕಾಂಟ್ರಿಬ್ಯೂಷನ್ ಇದೆ, ಫ್ಯಾನ್ಸ್ ಇದಾರೆ, ಎಲ್ಲ ತುಂಬಾ ಓಟ್ಸ್ ಎಲ್ಲ ಬಂದಿದೆ. ಆದ ಕಾರಣ ಅವರು ಎಲಿಮಿನೇಟ್ ಆಗಲ್ಲ ಅನ್ಕೊಂಡ್ರೆ ತಪ್ಪು ಗುರು. ಅದ್ರಲ್ಲೇ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ಅದು ಯಾರು ಅಲ್ಲ, ಒಳ್ಳೆ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತೆಲ್ಲ ಹೇಳ್ಕೊಂತ ಇದ್ವಲ್ಲ ನಮ್ಮ ಮೋಕ್ಷತ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇದು 100% ಪಕ್ಕಾ ಮಾಹಿತಿ ಕೂಡ ಹೌದು. ಯಾಕಂದ್ರೆ ಕೆಲವು ಸಲ ನಾವೇ ವಿನ್ನರ್ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಹೊಸ ಅಧ್ಯಾಯ ರೀತಿ ಹೊಸ ವಿನ್ನರ್ ಮಾಡಬಹುದಂತ. ಈಗ ಅದು ಉಲ್ಟಾ ಪಲ್ಟಾ ಆಗೋಗಿದೆ. ಯಾಕಂದ್ರೆ ರನ್ನರ್ ಅಪ್ ಆಗಿ ಮಂಜಣ್ಣ ಎಲಿಮಿನೇಟ್ ಆದ್ರು, ವಿನ್ನರ್ ಅನ್ಕೊಂಡಿದ್ದ ಮೋಕ್ಷಿತರು ಎಲಿಮಿನೇಟ್ ಆದ್ರು. ರಜತ್ ಅವ್ರು ಮಾತ್ರ ಅಲ್ಲೇ ಇದ್ದಾರೆ. ರಜತ್ ಅವರಿಗೆ ಇಷ್ಟು ಸ್ಕೋಪ್ ಯಾಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವೊಂದು ನೋಡಿದಾಗ, ಅಬ್ಸರ್ವ್ ಮಾಡಿದಾಗ, ಫ್ಯಾನ್ಸ್ ನೋಡಿದಾಗ, ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ ಯಾವ ರೀತಿಯಾದ ಒಂದು ಕನ್ವೆ ಇತ್ತು, ಯಾವ ರೀತಿಯಾದ ಒಂದು ಹೋಪ್ ಇತ್ತು, ಯಾವ ರೀತಿಯಾದ ಒಂದು ಸ್ಕೋಪ್ ಇತ್ತು ಅಂತ ಕಂಟೆಸ್ಟೆಂಟ್ ಗಳೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಮೋಕ್ಷತ್ ಅವರು ಬಂದಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿರೋದು 3 ಜನ, ಒಂದು ಹನುಮಂತು, ತ್ರಿವಿಕ್ರಮ್, ರಜತ್. ನನ್ಗನ್ಸುತ್ತೆ ಒಂದು ವೇಳೆ ರಜತ್ ಅನ್ನು ವಿನ್ನರ್ ಮಾಡ್ತಾರ ಇವರು. ಯಾಕಂದ್ರೆ ಬಿಗ್ ಬಾಸ್, ತಮಿಳು ಬಿಗ್ ಬಾಸ್ ಅಲ್ಲಿ 50 ದಿನ ಆದ್ಮೇಲೆ ಒಬ್ರು ಫಿಮೇಲ್ ಕಂಟೆಸ್ಟೆಂಟ್ ಬಂದಿದ್ರು. ಆ ಟೈಮಲ್ಲಿ ಅವ್ರನ್ನೇ ವಿನ್ ಮಾಡಿಸಿದ್ರು. ಆ ರೀತಿ ಆದ್ರೆ ವಿನ್ ಮಾಡಿಸ್ತಾರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಹೊಸ ಅಧ್ಯಾಯ ಅಲ್ಲ, ಹೊಸ ವಿನ್ನರ್ ಆಗಿರ್ಬೋದು. ಆ ರೀತಿ ಆಗುತ್ತೆ, ಗೊತ್ತಾಗಲ್ಲ. ನನ್ಗನ್ಸುತ್ತೆ ಇವೆಲ್ಲ ನೋಡಿದಾಗ ಅನ್ಸುತ್ತೆ ವಿನ್ನರ್ ಕೂಡ ಶಾಕಿಂಗ್ ಆಗಿರುತ್ತಂತ. ನಾವೆಲ್ಲ ಅನ್ಕೊಂಡಿದ್ವಿ ತ್ರಿವಿಕ್ರಮ್ ಅವರು ಅಂತ, ಹನುಮಂತನ್ ವಿನ್ ಮಾಡ್ತಾರ ಅಂತ ಅನಿಸ್ತಾ ಇದೆ. ನೋಡೋಣ. ಈ ಅಪ್ಡೇಟ್ ಅಂತೂ ಸತ್ಯ. ಮೋಕ್ಷತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಆಲ್ ದ ಬೆಸ್ಟ್ ಹೇಳೋಣ ಫ್ಯೂಚರ್ಗೆ. ಯಾಕಂದ್ರೆ ಒಳ್ಳೆ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಕಾಂಟ್ರಿಬ್ಯೂಷನ್ ತಗೋ ಕಡಿಮೆ ಇದ್ರು ಫ್ಯಾನ್ಸ್ ಅಂತ ತುಂಬಾನೇ ಸಂಪಾದನೆ ಮಾಡಿದ್ರು. ಒಳ್ಳೆ ವ್ಯಕ್ತಿತ್ವದಿಂದ ಈಗ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಇನ್ನ 3 ಜನ ಇದ್ದಾರೆ. ರಜತ್, ಈ ಸಲ ರಜತ್ ಅವ್ರು ಎಲಿಮಿನೇಟ್ ಆಗ್ತಾರ? ಕಾದ್ ನೋಡ್ಬೇಕಾಗಿದೆ ಗುರು. ರಜತ್, ಹನುಮಂತು, ತ್ರಿವಿಕ್ರಮ್ ಇದಾರೆ. ಒಬ್ರು ಹೊರಗೆ ಬರ್ತಾರೆ, ಇನ್ನು ಇಬ್ರು ಒಂದೇ ಸಲ ಹೊರಗೆ ಬರ್ತಾರೆ. ನೋಡೋಣ. ಆ ಅಪ್ಡೇಟ್ಗಳು ಬೇಗ ಸಿಗುತ್ತೆ. ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.